ಕಲ್ಯಾಣ ಕರ್ನಾಟಕದ ಜೀವನಾಡಿಗೆ ಎದುರಾಯ್ತ ಆಪತ್ತು ಹಾಗಾದ್ರೆ. ಇನ್ನು ಟಿಬಿ ಡ್ಯಾಮ್ ಭದ್ರತೆಯ ರಹಸ್ಯ ವರದಿ ಮುಚ್ಚಿಟ್ರ ಆಫೀಸರ್ಸ್. ಟಿಬಿ ಡ್ಯಾಮ್ ಭದ್ರತೆಯ ರಹಸ್ಯದ ವರದಿಯನ್ನ ಆಫೀಸರ್ಸ್ ಮುಚ್ಚಿಟ್ರ. 75 ವರ್ಷದ ಹಳೆಯ ತುಂಗಭದ್ರಾ ಜಲಾಶಯಕ್ಕೆ ಅಭದ್ರತೆ ಕಾಡ್ತಾ ಇದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿರುವ ಜಲಾಶಯ ಡ್ಯಾಮ್ನ ಭದ್ರತೆ ಸಾಮರ್ಥ್ಯದ ಬಗ್ಗೆ ಮನೆ ಮಾಡಿದ ಆತಂಕ. 33 ಕ್ರಸ್ಟ್ ಗೇಟ್ಗಳ ಕಾಮಗಾರಿ ಪೂರ್ಣಗೊಂಡ ಬೆನ್ನಲ್ಲೇ ಟೆನ್ಷನ್ ಆಗ್ತಾ ಇದೆ. ವಿಜಯನಗರ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದ ಜೀವನಾಡಿಗೆ ಎದುರಾಯ್ತಾ ಹಾಗಾದ್ರೆ ಆಪತ್ತು ಎಂಬ ಪ್ರಶ್ನೆ. ಸದ್ಯಕ್ಕೆ ಒಂದು ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಹೋದ್ರೆ ಆ ಒಂದು ಪ್ರಶ್ನೆ ಮೂಡ್ತಾ ಇದೆ. ಟಿಬಿ ಡ್ಯಾಮ್ನ ಭದ್ರತೆಯ ರಹಸ್ಯ ವರದಿಯನ್ನ ಆಫೀಸರ್ಸ್ ಮುಚ್ಚಿಟ್ಟು ಈ ಒಂದು ಡ್ಯಾಮ್ ಏನು ಕ್ರಸ್ಟ್ ಗೇಟ್ಗಳಿದ್ದಾವೆ ಆ ಒಂದು ಕಾಮಗಾರಿಯನ್ನ ಪೂರ್ಣ ಮಾಡಿದ್ರ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು 75 ವರ್ಷದ ಹಳೆಯ ತುಂಗಭದ್ರಾ ಜಲಾಶಯ, ಈ ಒಂದು ಜಲಾಶಯಕ್ಕೆ ಈಗ ಅಭದ್ರತೆ ಕೂಡ ಕಾಡ್ತಾ ಇದೆ. ಒಂದು ವೇಳೆ ಏನಾದ್ರೂ ಸಮಸ್ಯೆ ಆದ್ರೆ ಅಲ್ಲಿರುವಂತಹ ಹಳ್ಳಿಗಳ ಪರಿಸ್ಥಿತಿ ಏನಾಗಬೇಕು, ಗ್ರಾಮದ ಪರಿಸ್ಥಿತಿ ಏನಾಗಬೇಕು, ಅದರ ಜೊತೆಗೆ ರೈತರು ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ನಾಶ ಆಗುತ್ತೆ. ಅದರ ಜೊತೆಗೆ ರೈತರ ಜಮೀನುಗಳು ಜಲಾವೃತ ಆಗುತ್ತೆ. ಸಾಕಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗತ್ತೆ. ಆದ್ರೆ ಅಧಿಕಾರಿಗಳು ಈ ಒಂದು ರಹಸ್ಯವನ್ನ, ಆ ಒಂದು ವರದಿಯಲ್ಲಿ ಏನಿದೆ ಎಂಬ ಅಂಶವನ್ನ ಯಾವ ಕಾರಣಕ್ಕೆ ಮುಚ್ಚಿಟ್ರು ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ದುರಂತ ಸಂಭವಿಸುವ ಮುನ್ನವೇ ಎಚ್ಚೆತ್ತುಕೊಳ್ಳಿ. ಟಿಬಿ ಡ್ಯಾಂಗೆ ಪರ್ಯಾಯವಾಗಿ ಡ್ಯಾಮ್ ನಿರ್ಮಿಸಬೇಕು. ಸದ್ಯಕ್ಕೆ ಗೇಟ್ ಅಳವಡಿಸಿ ತಾತ್ಕಾಲಿಕವಾಗಿ ರಿಪೇರಿ. ಇದು ಶಾಶ್ವತ ಪರಿಹಾರ ಅಲ್ಲ, ಮುಂದಿನ ಪೀಳಿಗೆಗೂ ಬೇಕು. ನಾವೆಲ್ಲರೂ ಸೇರಿ ಡ್ಯಾಮ್ ನಿರ್ಮಿಸೋದು ಅನಿವಾರ್ಯ ಆಗಿದೆ. 4 ರಿಂದ 5 ವರ್ಷದ ಹಿಂದೆ ಡ್ಯಾಮ್ ಭದ್ರತೆ ಕುರಿತು ಸರ್ವೆ ಆದ್ರೆ ವರದಿ ಬಹಿರಂಗ ಮಾಡದೆ ಮುಚ್ಚಿಟ್ಟಿದ್ದಾರೆ. ವರದಿ ಸರ್ಕಾರಕ್ಕೆ ಒಪ್ಪಿಸದೆ ಗೌಪ್ಯವಾಗಿಡಲಾಗಿದೆ. ಟಿಬಿ ಬೋರ್ಡ್ ಅಧಿಕಾರಿಗಳಿಂದ ಮಾಹಿತಿ ಪಡಿತೇನೆ. ರೈತರ ಹಿತದೃಷ್ಟಿಯಿಂದ ಪ್ರತ್ಯೇಕ ಜಲಾಶಯದ ಅಗತ್ಯ ಇದೆ. ರಾಜ್ಯ ಸರ್ಕಾರದ ಗಮನಕ್ಕೆ ವಿಷಯವನ್ನ ತರ್ತೇನೆ. ಕಾಂಗ್ರೆಸ್ ಶಾಸಕ HR ಗವಿಯಪ್ಪ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇನ್ನು 2024 ಆಗಸ್ಟ್ 10 ರಾತ್ರಿ ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಏನಿತ್ತು ಆ ಒಂದು ಕ್ರಸ್ಟ್ ಗೇಟ್ ಕೂಡ ಮುರಿದು ಬಿದ್ದು ಭಾರಿ ಅವಘಡ ಸಂಭವಿಸಿತ್ತು. ಇದೀಗ ಅದಕ್ಕೆ 33 ಹೊಸ ಗೇಟ್ಗಳೇನಿದ್ದಾವೆ ಆ ಗೇಟ್ಗಳನ್ನು ಅಳವಡಿಸಿ ದುರಸ್ತಿ ಕಾರ್ಯ ಕೂಡ ಪೂರ್ಣಗೊಳಿಸಲಾಗಿದೆ. ಈಗ 33 ಕ್ರಸ್ಟ್ ಗೇಟ್ಗಳ ಕಾಮಗಾರಿ ಪೂರ್ಣಗೊಂಡಿರುವ ಬೆನ್ನಲ್ಲೇ ಈಗ ಈ ಒಂದು ವಿಚಾರ ಎಷ್ಟರ ಮಟ್ಟಿಗೆ ಸೇಫ್ಟಿ ಎಂಬ ವಿಚಾರ ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಅನ್ನು ಕಿತ್ತೋದ ಬಳಿಕ ಇವತ್ತು ಈಗಾಗಲೇ 33 ಕ್ರಸ್ಟ್ ಗೇಟ್ಗಳು ಕೂಡ ಸಂಪೂರ್ಣ ಅಳವಡಿಕೆ ಕಾರ್ಯ ಕೂಡ ಮುಕ್ತಾಯಗೊಂಡಿದೆ. ಅದ್ರ ಜೊತೆಗೆ ಇವತ್ತು ಹಾಗೆ ಹೊಸಪೇಟೆ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಶಾಸಕ ಆಗಿರುವಂತಹ HR ಗವಿಯಪ್ಪನವರು ಕೂಡ ಖುದ್ದಾಗಿ ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಮತ್ತು ಇವತ್ತು ಕಾಮಗಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಕೂಡ ಬಂದಿರುವಂತದ್ದು. ಇನ್ನೊಂದು ಗಂಭೀರವಾಗಿ ಆರೋಪ ಇರುವಂತದ್ದು ಏನಂದ್ರೆ ತುಂಗಭದ್ರಾ ಡ್ಯಾಮ್ ಏನಿದೆ ಅದರ ಒಂದು ಭದ್ರತೆ ವಿಚಾರವಾಗಿ ಅಂದ್ರೆ ಒಂದು ಸೆಕ್ಯೂರಿಟಿ ಅಂತ ಚೆನ್ನಾಗಿದೆಯಾ ಅಥವಾ ಇಲ್ಲ ಅನ್ನೋದನ್ನ ಕುರಿತಾಗಿ ಈಗಾಗಲೇ ಒಂದು ವರದಿಯನ್ನ ಕೂಡ ತುಂಗಭದ್ರಾ ಆಡಳಿತ ಮಂಡಳಿ ಮಾಡಿದೆ. ಜೊತೆಗೆ ಅದು ಯಾಕಿನ್ನ ಬಹಿರಂಗ ಪಡಿಸಿಲ್ಲ ಒಂದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಮಾನಾಂತರ ಜಲಾಶಯ ಆಗ್ಬೇಕಾಗಿದೆ. ಈ ಕುರಿತಾಗಿ ಖುದ್ದಾಗಿ ಶಾಸಕ ಗವಿಯಪ್ಪನವರನ್ನ ಮಾತಾಡ್ಸ ಹೋಗೋಣ. ಸರ್, ಜಲಾಶಯ ಮಾತ್ರ ಮಾಡ್ಲೇಬೇಕಾಗಿದೆ. ಯಾಕಂದ್ರೆ ಇವಾಗ ಹೂಳಂತೂ 33 TMC ಹೂಳು ತುಂಬಿಕೊಂಡಿದೆ. ಹಾಗಾಗಿ ನಮ್ಮ ಬರುವ ಶೇರ್ ಅಷ್ಟು ನೀರು ವಾಪಸ್ ಹೋಗ್ತಾ ಇದೆ, ಹೊರಗೆ ಹೋಗ್ತಾ ಇದೆ, ಸಮುದ್ರಕ್ಕೆ ಹೋಗ್ತಾ ಇದೆ. ಅದು ನಾವು ನವಲಿ ಜಲಾಶಯದಿಂದ ನಾವು ತಗೋಬೇಕಾಗಿದೆ. ಇದು ಏನಿದೆ ಅಂದ್ರೆ ನಮ್ಮ ತುಂಗಭದ್ರಾ ಜಲಾಶಯದ್ದು ಅದೊಂದು ರೌಂಡ್ ಆಗಿ ಎವ್ರಿ 75 ಇಯರ್ಸ್ಗೂ ಒಂದ್ಸಾರಿ ಸರ್ವೆ ಮಾಡ್ತಾರೆ. 25 ವರ್ಷಕ್ಕೆ ಒಂದ್ಸಾರಿ ಸರ್ವೆ ಮಾಡ್ತಾ ಇರ್ತಾರೆ. ಲಾಸ್ಟ್ ಒಂದು 3/22/23ನೇ ಇಸ್ವಿನಲ್ಲಿ ಸರ್ವೆ ಕೂಡ ಆಗಿದೆ. ಮಾಡಿದ್ಮೇಲೆ ಅದಕ್ಕೆಲ್ಲ ಏನೇನು ಕ್ರಮ ವಹಿಸ್ಬೇಕು ಅದು ಕೂಡ ವಹಿಸಿದ್ದಾರೆ. ಅದು ವಹಿಸಿಲ್ಲ ನಂಗಿಲ್ಲ, ಯಾಕಂದ್ರೆ ವಹಿಸಿದ್ದಾರೆ. ಅದಕ್ಕೇನಂದ್ರೆ 25 ವರ್ಷ ಬರೋ ಡ್ಯಾಮ್ ಇನ್ನೊಂದು 15-20 ವರ್ಷ ಮತ್ತೆ ಇನ್ಕ್ರೀಸ್ ಆಗಿರ್ಬೇಕು. ಅದಕ್ಕೇನು ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಏನಿಲ್ಲ. ಬಟ್ ಮೊನ್ನೆ ಲಾಸ್ಟ್ ಟೈಮ್ 24ನೇ 2024ನಲ್ಲಿ ಏನು ನಮ್ಮ
ಕನ್ನಾಯ ನಾಯ್ಡು ಅವರು ಬಂದವಾಗೆ ಅವರು ಎಚ್ಚರಿಸಿದ್ದು ಏನಂದ್ರಿಗಿನ್ನ ಆಗ್ಲೇ 75 ವರ್ಷ ಆಗಿದೆ ಡ್ಯಾಮಿಗೆ, ಹೊಸದು ಡ್ಯಾಮ್ ಕಟ್ಟಾಕೆ ಒಂದು ಕಾರ್ಯಕ್ರಮ ಮಾಡ್ರಿ, ಇವಾಗಿನಿಂದ ಮಾಡಿದ್ರೆ ಅಲ್ಲಿಗೆ ಆಗುತ್ತೆ, ಅಟ್ಲೀಸ್ಟ್ ಒಂದು 25-30 ವರ್ಷ ಇಲ್ಲದ್ರೆ 40 ವರ್ಷ ಇದೆಲ್ಲ ಪ್ರೋಸೆಸ್ ಆಗ್ಬೇಕಂದ್ರೆ ಆಗುತ್ತೆ, ಇವಾಗಿನಿಂದ ಚಾಲನೆ ಮಾಡ್ರಿ ಅಂತ ಹೇಳ್ಬಿಟ್ಟು ಅವರು ನಮಗೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಿಂದ ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ನಾವು 4 ಜಿಲ್ಲಾ ಎಲ್ಲ MLAಗಳು ಮತ್ತು ಜಿಲ್ಲಾ ಮಂತ್ರಿಗಳು ಎಲ್ಲರೂ ಒಂದು ಮನವಿ ಮಾಡಿಕೊಂಡು ನಾವು ಎಲ್ಲರ ಹತ್ರ ಮಾತಾಡಿ ಮುಖ್ಯಮಂತ್ರಿಗಳ ಹತ್ರ ಒಂದು ಮನವಿ ಸಲ್ಲಿಸ್ಬಿಟ್ಟು ಒಂದು ಅಟ್ಲೀಸ್ಟ್ ಪ್ರೋಸೆಸ್ಸನ್ನು ಸ್ಟಾರ್ಟ್ ಆಗಲಿ. ಇವಾಗಿನಿಂದ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರಿಗೆ ನಾವು ಡ್ಯಾಮ್ ಕಟ್ಟಾಕೆ ಮತ್ತು ಅದು ಟೈಮು ಅದು ಹಿಡಿಯುತ್ತೆ. ಹಾಗಾಗಿ ಅಟ್ಲೀಸ್ಟ್ ಲೆಟ್ ಅಸ್ ಬಿ ಪ್ರಿಪೇರ್ಡ್ ಅನ್ನೋದು ಒಂದು ನಾನು ಮನವಿ. ಇವರು ಇದಿಷ್ಟು ಹೇಳುವಂತದ್ದು ಏನೋ ಸಮಾನಾಂತರ ಜಲಾಶಯ ಈಗಾಗಲೇ ಮಾಡಬೇಕಾಗಿದೆ, ಹಾಗಾಗಿ ಅದ್ರ ಕುರಿತಾಗಿ ನಾವು ಒಂದು ನಿಯೋಗಿ ಮುಖ್ಯಮಂತ್ರಿಗಳ ಹತ್ರ ಬಳಿ ನಾವೆಲ್ಲರೂ ಸೇರಿ ನಾವು ಮಾತಾಡ್ತೀವಿ. ಜೊತೆಗೆ ತುಂಗಭದ್ರಾ ಏನೋ ಕಟ್ಟಡ ಸ್ಟ್ರೆಂತ್ ಏನಿದೆ ಆ ಕುರಿತಾಗಿ ಕೂಡ ನಾವು ಅದರ ಒಂದು ಮಾಹಿತಿನ ತಗೊಳ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿರುವಂತ. ಭೀಮರಾಜ್, ಫ್ರೀಡಂ ಟಿವಿ, ವಿಜಯನಗರ.